ಎಲ್ರಿಗೂ ನಮಸ್ಕಾರ. ಇವತ್ತೇನು ರಾಜ್ಯ ಸರ್ಕಾರ ವಿದ್ಯುತ್ ಬೆಲೆ ಏರಿಕೆಗೆ ಮುಂದಾಗಿದೆ ಅದರ ಬಗ್ಗೆ ನಾನು ಸ್ವಲ್ಪ ಸುದೀರ್ಘವಾಗಿ ಮಾತಾಡಬೇಕು. ಈಗ ರಾಜ್ಯ ಸರ್ಕಾರ ಈ ಸರ್ಕಾರ ಬಂದಾಗ ಕಳೆದ 2.5 ವರ್ಷಗಳಿಂದ ಉಚಿತವಾಗಿ 200 ಯೂನಿಟ್ ವಿದ್ಯುತ್ ಕೊಟ್ಟಿದೆ. ಈಗ ಜನ ಆ 200 ಯೂನಿಟ್ ಒಳಗಡೆ ಉಪಯೋಗ ಮಾಡ್ತಾರೆ. ಕೆಲವರು ಅದಕ್ಕಿಂತ ಜಾಸ್ತಿ ಆದಾಗ ಅದಕ್ಕೆ ಬಿಲ್ ಕಟ್ಟುವಂತ ವ್ಯವಸ್ಥೆ ಇದೆ. ಕೊಟ್ಟ ಮೇಲೆ ಉಚಿತವಾಗಿ ಕೊಟ್ಬಿಡ್ಬೇಕು. ಈಗ ವಿದ್ಯುತ್ ದಿನನಿತ್ಯ ಬಳಸುವಂತ ಸಾಮಾನ್ಯ ವರ್ಗದವರಿಂದ ಹಿಡಿದು ಎಲ್ರಿಗೂ ಅನಿವಾರ್ಯ ಅಗತ್ಯತೆ ಇದೆ. ಈಗ ಬೆಲೆ ಏರಿಕೆ ಮಾಡಿದ್ರೆ ನೋಡಿ, ಈಗ ನಿರುದ್ಯೋಗ ತಾಂಡವಾಡ್ತೈತೆ, ಕೂಲಿ ಇಲ್ಲ ಜನಗಳಿಗೆ. ಈಗ ನೋಡಿ, ಉಚಿತಗಳು ಕೊಟ್ಟೇನಾಗಿದೆ, ಅವ್ರಿಗೆ ಈಗ ಸೋಂಬಾರಿತನ ಬಂದ್ಬಿಟ್ಟದೆ. ಈಗ ಅವ್ರಿಗೆ ಕೆಲಸ ಕೊಟ್ಟು ದುಡ್ಸ್ಕೊಂಡು ಬಿಲ್ ಕೊಟ್ಟು ಬಿಲ್ ಕಟ್ಟುವಂಗೆ ಮಾಡುವಂತ ವ್ಯವಸ್ಥೆ ಬೇರೆ. ಈಗ ಉಚಿತವಾಗಿ ಕೊಟ್ಟಂತ ವ್ಯವಸ್ಥೆಯಲ್ಲಿ ಅದನ್ನ ಕಂಟಿನ್ಯೂಷನ್ ಮಾಡ್ಬೇಕು. ಈಗ ಬೆಲೆ ಏರಿಕೆ ಮಾಡಿದ್ರೆ ಬರೆ ಹೇಳ್ದಂಗ ಆಯ್ತದೆ. ಒಂದ್ ಕಡೆ ಉಚಿತ ಅಂದ್ರೆ ಇನ್ನೊಂದ್ ಕಡೆ ದರ ಏರಿಕೆ ಅಂತಾರೆ. ಈಗ ಸಾಮಾನ್ಯರಿಗೆ ತೊಂದರೆ ಆಗೋದೇ ಜನಸಾಮಾನ್ಯರಿಗೆ. ಈಗ ಈಗ ಶ್ರೀಮಂತ ವರ್ಗದವರಾಗ್ಲಿ, ಈಗ ಬಿಸ್ನೆಸ್ದಾರರಿಗಾಗ್ಲಿ ಇದರಿಂದ ಅನುಕೂಲ ಏನೂ ಇಲ್ಲ, ಅನನುಕೂಲನೂ ಇಲ್ಲ. ಅವ್ರು ಯಾವತ್ತಿದ್ರು ಕಟ್ತಾ ಇರ್ತಾರೆ. ಈಗ ದರ ಏರಿಕೆನ ಮಾಡೋದೇ ಒಂದು, ನನಗೆ ಅದು ಈ ರಾಜ್ಯಕ್ಕೆ ಈಗ ಕೊಟ್ಟಿರುವಂತ ಕೊಡುಗೆಗೆ ಅದೊಂದು ಚುಕ್ಕಿ ಇಟ್ಟಂಗ ಆಯ್ತದೆ ಅಂತ ನನ್ನ ಅನುಭವ. ಎರಡನೇದು ಏನಂದ್ರೆ, ಈ ದರ ಏರಿಕೆಗೆ ಸಂಬಂಧಪಟ್ಟಂತೆ ಈ ಬೇರೆ, ನಾನು ಆವಾಗಲೇ ಹೇಳಿದ್ದೀನಿ, ಬೇರೆ ವಸ್ತುಗಳ ಮೇಲೆ ಹಾಕ್ಲಿ. ಯಾವ್ದಕ್ಕೆ? ಈಗ ಜನಸಾಮಾನ್ಯರು ಬಳಕೆ ಮಾಡುವ ದಿನನಿತ್ಯ ಬಿಟ್ಟು ವಸ್ತುಗಳಿಗೆ ಹಾಕಿ ಅದನ್ನ ಟ್ಯಾಕ್ಸ್ ನಲ್ಲೇ ರಿಕವರಿ ಮಾಡ್ಕೋಬೇಕು ಇವರು. ಈಗ ದಿನನಿತ್ಯ ಬಳಸೋದು, ಈಗ ಆದಾಯ ಬರಬೇಕು ಅಂತ ಮಾಡಿದ್ರೆ ಈಗ ಜನರು ಎಲ್ಲಿ ಕಟ್ಟಬೇಕು? ನಿರುದ್ಯೋಗ ಮೊದಲೇ ತಾಂಡವಾಡ್ತಾ ಇದೆ. 2 ಲಕ್ಷ ಚಿಲ್ಲರೆ ಹುದ್ದೆಗಳು ಖಾಲಿ ಇವೆ. ಮತ್ತೆ ಬಡವರಿಗೆ ಕೂಲಿ ಕೆಲ್ಸಗಳು ಸಿಗ್ತಾ ಇಲ್ಲ. ಎಲ್ಲ ಮಷಿನರಿ ಬಂದ್ಬಿಟ್ಟವೆ. ಇವಾಗ 100 ಜನ ಮಾಡೋ ಕೆಲಸನ ಒಂದು ಮಷಿನ್ ಮಾಡ್ತದೆ. ಹಾಗೆ ಉದ್ಯೋಗ ಎಲ್ಲಿ ಸಿಗ್ತದೆ? ಅವ್ರಿಗೆ ಆದಾಯ ಎಲ್ಲಿ ಬರ್ತದೆ? ಇದನ್ನೆಲ್ಲ ನೋಡ್ಕೊಂಡು ದರ ಏರಿಕೆ ಬಗ್ಗೆ ಕೂಲಂಕುಷವಾಗಿ ಸಾರ್ವಜನಿಕ ಅಭಿಪ್ರಾಯ ಏನ್ ಬರ್ತದೆ ತಗೊಂಡು ದರ ಏರಿಕೆ ನಿಲ್ಲಿಸೋದು ಉತ್ತಮ ಅಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಇದು ಫ್ರೀಯಾಗಿ ಎಲ್ಲ ಶಿಕ್ಷಕರನ್ನ ಮಾಡಿದಾರಲ್ವಾ, ಇದನ್ನ ಎಫೆಕ್ಟ್ ಆಗ್ತದೆ ಅದ್ರ ಮೇಲೆ? ನೋಡಿ, ಕೆಲವರಿಗೆ ಅನುಕೂಲ ಆಗುತ್ತೆ, ಕೆಲವ್ರಿಗೆ ಅನಾನುಕೂಲ ಆಗುತ್ತೆ. ಒಂದು ಫ್ರೀ ಅನ್ನೋದ್ಕಿಂತ ಈಗ ನೋಡಿ, ಶಿಕ್ಷಣ ಆರೋಗ್ಯ ಉಚಿತ ಕೊಡ್ಲಿ, ಇನ್ ಮಿಕ್ಕದ್ದವೆಲ್ಲ ಉಚಿತ ಕೊಟ್ರೆ ಅಷ್ಟು ಒಳಿತಲ್ಲ. ಉದ್ಯೋಗ ಸೃಷ್ಟಿ ಮಾಡ್ಲಿ, ಕೆಲಸ ಸೃಷ್ಟಿ ಮಾಡ್ಲಿ. ಈಗ ಯಾರು ದುಡಿಯಕ್ಕೆ ಅರ್ಹತೆ ಇರ್ತದೆ ಅವ್ರಿಗೆ ಉದ್ಯೋಗ ಸಿಗ್ಲಿ, ದುಡ್ದು ಕಟ್ಲಿ, ಟ್ಯಾಕ್ಸ್ ಟರ್ನ್ ಓವರ್ ಆಯ್ತದೆ. ಆಮೇಲೆ ಜೀವನದಲ್ಲಿ ಅವ್ರಿಗೂ ಒಂದು ಶ್ರಮಕ್ಕೆ ತಕ್ಕಂತ ಪ್ರತಿಫಲ ಅಂತ ಇರ್ತದೆ. ಉಚಿತವಾಗಿ ಕೊಟ್ಟು ಮಾಡಿದಾಗ ಸೋಂಬಾರಿತನ ಬಂದ್ಬಿಡ್ತದೆ. ಜನಗಳು ಏನ್ ಹೇಳ್ತಾರೆ, ನೆಕ್ಸ್ಟ್ ಸರ್ಕಾರ ಏನ್ ಬರುತ್ತೋ ಮುಂದುವರಿಸೋದು, ಅದಕ್ಕೆ ಅಡಾಪ್ಟ್ ಆಗಲ್ಲ. ಮತ್ತೆ ಅದನ್ನೆಲ್ಲ ನೋಡಿ, ಈಗ ಗೊಂದಲದ ವಾತಾವರಣ ಆಗುತ್ತೆ. ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷಗಳು ಟೀಕೆ ಮಾಡ್ತಾ ಇದೆ. ಜೊತೆಗೆ ಈಗ ಬೆಲೆ ಏರಿಕೆ ಕೂಡ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನೋಡಿ, ರೆವಿನ್ಯೂ ಜನರೇಟ್ ಮಾಡೋದು ನೋಡಿ ಸರ್ಕಾರದ ಕರ್ತವ್ಯ, ಜವಾಬ್ದಾರಿ. ಯಾಕೆಂದ್ರೆ ಆಡಳಿತ ನಡೆಸಬೇಕು, ರೆವಿನ್ಯೂ ಬೇಕೇ ಬೇಕು. ಈಗ ಉಚಿತವಾಗಿ ಕೊಟ್ಟಿರೋದೇ ಸರ್ಕಾರಕ್ಕೆ ಹೊರೆ, ದೊಡ್ಡ ಹೊರೆ ಅದು. ಅದನ್ನ ಕವರ್ ಮಾಡಕ್ ಆಗ್ತಾ ಇಲ್ಲ. ಈಗ ಅಷ್ಟು ಸಾವಿರಾರು ಕೋಟಿಗಳನ್ನ ಹೊಂದಿಸ್ಕೊಂಡು ಆಡಳಿತಾತ್ಮಕವಾಗಿ ನಡೆಸಬೇಕು ಅಂದ್ರೆ ಕಷ್ಟ ಆಯ್ತದೆ. ಉಚಿತತೆ ಕೊಡುವುದೇ ಒಂದು ದೊಡ್ಡ ಒಂದು ಏನ್ ಹೇಳ್ತಾರೆ, ಈಗ ಸುಪ್ರೀಂ ಕೋರ್ಟ್ ಒಂದು ಹೇಳ್ತು, ಉಚಿತತೆ ಕೊಟ್ರೆ ಮನುಷ್ಯರನ್ನ, ಸಾರ್ವಜನಿಕರನ್ನ ಸೋಂಬೇರಿತನ ಮಾಡ್ದಂಗ ಆಯ್ತದೆ ಅಂತ ಹೇಳಿದೆ ಮೊನ್ನೆ ಕೋರ್ಟಲ್ಲಿ. ಹಾಗಾಗಿ ಉಚಿತತೆ ನಿಲ್ಲಿಸಿ ಯಾವುದು ಮೂಲಭೂತ ಸೌಕರ್ಯದಲ್ಲಿ ಅತಿ ಮುಖ್ಯವಾದ ಕೊಟ್ಟು ಮಿಕ್ಕದಕ್ಕೆಲ್ಲ ಚಾರ್ಜ್ ಮಾಡಬೇಕು. ಹೇಳಿದ್ನಲ್ಲ, ಉದ್ಯೋಗ ಸೃಷ್ಟಿ ಮಾಡಿ ಎಲ್ಲ ಸಮಸ್ಯೆ ಬಗೆಹರಿದೈತೆ.